ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಆತ್ಮೀಯ ಧರ್ಮ ಬಂಧುಗಳಿಗೆ ನಮಸ್ಕಾರ. ಈ ಸಂಚಿಕೆಯಲ್ಲಿ ದೇವರಿಗೆ ನಾವು ಸಮರ್ಪಣೆ ಮಾಡತಕ್ಕಂತಹ ಪತ್ರ ಪುಷ್ಪಗಳ ವಿಶೇಷತೆ, ಅವು ಯಾವ ರೀತಿಯಲ್ಲಿರಬೇಕು, ಯಾವ ರೀತಿಯ ಪುಷ್ಪಗಳು ನಮಗೆ ಪೂಜೆಗೆ ಯೋಗ್ಯವಾದದ್ದು, ಯಾವುದು ನಿಷಿದ್ಧವಾದದ್ದು, ಯಾವ ಯಾವ ದೇವರಿಗೆ ಯಾವ ಪತ್ರ ಪುಷ್ಪಗಳು ವಿಶೇಷ, ಇದನ್ನು ನಾವು ತಿಳ್ಕೊಳ್ಬೇಕಾದಂತಹ ಒಂದು ಅಗತ್ಯ ಇದೆ. ಅದಕ್ಕೋಸ್ಕರವಾಗಿ ಯಥಾಮತಿ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಈಗ ವಿಷಯಗಳನ್ನು ಪ್ರಸ್ತುತಪಡಿಸುವಾಗ ಯಾವುದೋ ಒಂದು ದೊಡ್ಡ ದೊಡ್ಡ ವೇದಾಂತ ವಿಚಾರಗಳನ್ನು ಮಾತಾಡಿ ಜನರಿಗೆ ಭ್ರಾಂತಿಯನ್ನು ಹುಟ್ಟಿಸುವುದರ ಬದಲಿಗೆ ನಮಗೆ ದಿನನಿತ್ಯ ವಿಚಾರಗಳಲ್ಲಿ ಇರತಕ್ಕಂತಹ ಸಂಶಯಗಳನ್ನು ಪರಿಹಾರ ಮಾಡತಕ್ಕಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಆಗಬೇಕಾಗಿದೆ. ಹಿಂದಿನ ಸಂಚಿಕೆಯಲ್ಲಿ ನಾನು ಪ್ರದಕ್ಷಿಣೆ ನಮಸ್ಕಾರದ ಬಗ್ಗೆ ಹೇಳಿದ್ದೆ. ಅದು ನಮಗೆ ಪ್ರತಿ ದಿವಸವೂ ಕೂಡ ಉಪಯೋಗಕ್ಕೆ ಬೇಕಾದದ್ದು. ಹಾಗೆ ಈ ಹೂಗಳ ವಿಚಾರ, ಪತ್ರಗಳ ವಿಚಾರ, ಇದು ಕೂಡ ಮನೆಯಲ್ಲಿ ದೇವರನ್ನು ಪೂಜಿಸ್ತೇವೆ, ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಹೂವನ್ನು ಕೊಡ್ತೇವೆ, ತುಳಸಿ ಇತ್ಯಾದಿ ಪತ್ರಗಳನ್ನು ಕೊಡ್ತೇವೆ, ಬೇರೆ ಬೇರೆ ಪೂಜೆಗಳನ್ನು ಮಾಡುವಾಗ ಒಂದಷ್ಟು ಪತ್ರ ಪುಷ್ಪಗಳನ್ನೆಲ್ಲ ಉಪಯೋಗಿಸ್ತೇವೆ. ಇದರ ಔಚಿತ್ಯದ ಬಗ್ಗೆ ಒಂದು ದೃಷ್ಟಿಯನ್ನು ಹರಿಸುವಂತಹ ಒಂದು ಪ್ರಯತ್ನ ಅಷ್ಟೇ. ಆದ್ದರಿಂದ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ದೇವರಿಗೆ ನಾವು ಸಮರ್ಪಣೆ ಮಾಡತಕ್ಕಂತಹ ಪತ್ರ ಪುಷ್ಪಗಳು ಪವಿತ್ರದ್ದಾಗಿರಬೇಕು. ಯಾವಾಗಲೂ ಕೀಟಗಳು ತಿಂದದ್ದು, ಪರಿಮಳ ಇಲ್ಲದೇ ಇರುವಂಥದ್ದು, ನೆಲದಲ್ಲಿ ಬಿದ್ದದ್ದು, ಅದೇ ರೀತಿಯಾಗಿ ಇನ್ನೊಂದಷ್ಟು ಲಕ್ಷಣಗಳನ್ನು ಹೇಳಿದ್ದಾರೆ. ಅದರ ಹೊರತಾಗಿ ಇರತಕ್ಕಂತಹ ಪತ್ರಪುಷ್ಪಗಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಅದರಲ್ಲಿಯೂ ಕೂಡ ಇವತ್ತು ನಮ್ಮ ಮನೆಯ ಸುತ್ತಮುತ್ತ ಸಿಗ್ತದೆ ಒಂದಷ್ಟು ಪತ್ರಪುಷ್ಪಗಳು. ಅದು ಬಹಳ ವಿಶೇಷ ಭಗವಂತನಿಗೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಉತ್ತಮಂ ವನಪುಷ್ಪಂತು ಮಧ್ಯಮಂ ಕೃಷಿ ಪುಷ್ಪಯೋ ಅಧಮಂ ಯಾಚಕಾ ಪುಷ್ಪಂ ಚೋರ ಪುಷ್ಪಂತು ನಿಷ್ಫಲಂ ಅಂತ ಹೇಳಿದರು. ವನಪುಷ್ಪ ಅಂತ ಹೇಳಿದರೆ ಕಾಡಿನಲ್ಲಿರುವಂಥದ್ದು. ಈಗ ಪೇಟೆಯಲ್ಲಿ ಅಂತಾದರೆ ನಾವೇ ಗೊಬ್ಬರವನ್ನು ನೀರನ್ನು ಹಾಕಿ ಬೆಳೆಸಿದಂತಹ ಏನು ಗಿಡಗಳು, ಅದರಿಂದ ಬಂದಂತಹ ಪುಷ್ಪಗಳು ಅಂತ ಅರ್ಥ. ಕೃಷಿ ವಾತಾವರಣದಲ್ಲಿ, ಕೃಷಿ ಭೂಮಿಯಲ್ಲಿ ಬರುವಂಥದ್ದು ಅಥವಾ ಬೆಳೆದದ್ದು ಅದು ಮಧ್ಯಮ. ಅಧಮಂ ಯಾಚಕಾ ಪುಷ್ಪಂ, ಇನ್ನೊಬ್ಬರಿಂದ ಹೋಗಿ ಕೇಳಿ ತರುವಂಥದ್ದು ಇದೆ. ಅಥವಾ ಈಗ ನಾವು ಇನ್ನೊಂದು ಏನು ಮಾಡ್ತಾ ಇದ್ದೇವೆ, ಹೂ ಇಲ್ಲದೆ ಪೂಜೆಗಳಿಗೆ ಮಾರ್ಕೆಟಿನಿಂದ ಹೋಗಿ ನಾವು ಹೂವನ್ನು ತಂದು ಪೂಜೆ ಮಾಡ್ತಾ ಇದ್ದೇವೆ. ಇದು ಅಧಮ ಅಂತ ಶಾಸ್ತ್ರ ಹೇಳ್ತದೆ. ಯಾಚಕಾ ಪುಷ್ಪ, ಅಲ್ಲಿ ನಾವು ಅವನಿಗೆ ದುಡ್ಡು ಕೊಡ್ಬೋದು, ಆದರೂ ಕೂಡ ಅದು ಬೇಡಿ ತರುವ ಹಾಗೆ ಅಂತ ಹೇಳ್ತದೆ ಶಾಸ್ತ್ರ. ಚೋರ ಪುಷ್ಪಂಚು ನಿಷ್ಫಲಂ, ಇನ್ನೊಬ್ಬರ ಮನೆಯಿಂದ ಕದ್ದು ತರುವಂಥದ್ದು. ಯಾವುದೋ ಒಂದು ಮನೆ ಇರ್ತದೆ, ಆ ಗಿಡ ಹೊರಗೆ ಬಂದಿರ್ತದೆ, ಅಲ್ಲಿ ಹೂ ಇರ್ತದೆ, ಅದನ್ನು ಹೋಗಿ ನಾವು ಕಿತ್ತುಕೊಳ್ಳುವಂಥದ್ದು. ಇದು ಚೋರ ಪುಷ್ಪ ಅಂತ. ಇದು ಏನು ಅಂತ ಕೇಳಿದರೆ ನಿಷ್ಫಲಂ, ಇದರಿಂದ ಪೂಜೆ ಮಾಡಿದರೆ ಫಲ ಇಲ್ಲ ಅಂತ ಶಾಸ್ತ್ರ ನಮಗೆ ತಿಳಿಸ್ತಾ ಇದೆ. ನಮ್ಮ ಉದ್ದೇಶದಿಂದ ಇರ್ಬೋದಪ್ಪ, ನಾನು ಅದನ್ನು ತೆಗೆದರೂ ಕೂಡ ಅದು ಉಪಯೋಗಿಸುವುದಿದೆ ದೇವರಿಗೆ ಅಂತ. ಆದರೆ ಹಾಗಲ್ಲ, ಅದರ ಫಲವನ್ನು ಶಾಸ್ತ್ರವೇ ಈ ರೀತಿಯಲ್ಲಿ ಹೇಳ್ತಾ ಇದೆ. ಹಾಗಾದರೆ ಆ ಪುಷ್ಪಕ್ಕೆ ಹೇಗೆ ಶುದ್ಧಿ? ನಾವು ಹೊರಗಿಂದ ತರ್ತೇವೆ ಅಥವಾ ನಮ್ಮ ಮನೆಯ ತೋಟದಿಂದಲೇ ತರ್ತೇವೆ. ಏನು ಮಾಡಬೇಕು ಅಂತ ಕೇಳಿದರೆ, ಅದಕ್ಕೆ ಮೊದಲು ಪ್ರೋಕ್ಷಣೆಯನ್ನು ಮಾಡಬೇಕು. ನೀರಿನಿಂದ ತೊಳೆಯುವಂಥದ್ದು, ಇಲ್ಲದಿದ್ದರೆ ಪ್ರೋಕ್ಷಣೆ ಮಾಡಿದರೂ ಸಾಕು. ಯಾಕೆ ಅಂತ ಕೇಳಿದರೆ, ಪುಷ್ಪಂತು ಪ್ರೋಕ್ಷಣಾತ್ ಶುದ್ಧಿ ಅಂತ ಹೇಳಿದ್ದಾರೆ. ಸೀದಾ ಅದನ್ನು ತಂದು ಹಾಗೆ ಇರುವಂಥದ್ದು. ನಮ್ಮಲ್ಲಿ ತುಂಬ ಜನರಿಗೆ ಒಂದು ದುರಭ್ಯಾಸ ಉಂಟು. ಅದನ್ನು ಮಾರ್ಕೆಟಿನಿಂದ ಹೊರಗಿನಿಂದ ತಂದು ಸೀದಾ ದೇವರಿಗೆ ಇಟ್ಟು ಬಿಡುವಂಥದ್ದಲ್ಲ. ನಾವು ಉದಾಹರಣೆಗೆ ಆಲೋಚನೆ ಮಾಡಿ, ನಾವು ತರಕಾರಿಯನ್ನು ಹೊರಗಿನಿಂದ ಮಾರ್ಕೆಟಿಂದ ತಂದರೆ ಅದನ್ನು ತೊಳೆಯದೆ ಅಡುಗೆಯನ್ನು ಮಾಡ್ತೇವೆ. ನಾವು ನಾಲ್ಕು ಸಲ ತೊಳಿತೇವೆ ಅದನ್ನು. ಅದರಲ್ಲಿ ಏನಿರ್ತದ, ಯಾವ ಜೀವಜಂತುಗಳುಂಟ ಅಥವಾ ಏನು ಸ್ಪ್ರೇ ಮಾಡಿದ್ದಾರೋ ನಮಗೆ ಗೊತ್ತಿಲ್ಲ ಅಂತ. ಹಾಗಿರುವಾಗ ನಾವು ಭಗವಂತನಿಗೆ ಕೊಡುವಂಥದ್ದು, ಹೌದಾ? ಆದ್ದರಿಂದ ಅದನ್ನು ಚೆನ್ನಾಗಿ ಒಳ್ಳೆಯ ನೀರಿನಿಂದ ಪ್ರೋಕ್ಷಣೆಯನ್ನು ಮಾಡಬೇಕು. ಆಗ ಆ ಪುಷ್ಪ ಅಥವಾ ಪತ್ರಗಳಿಗೆ ಅದಕ್ಕೆ ಒಂದು ಯೋಗ್ಯತೆ ಬರ್ತದೆ. ದೇವರ ಶಿರಸ್ಸಿಗೆ ಹೋಗತಕ್ಕಂತಹ ಒಂದು ಯೋಗ್ಯತೆ ಅದಕ್ಕೆ ಬರ್ತದೆ. ಜಲಮುತ್ಪವನಂತಥ, ನೀರನ್ನು ಶುದ್ಧಿ ಮಾಡೋದು ಹೇಗೆ ಅಂತ ಕೇಳಿದರೆ, ಉತ್ಪವನ ಅಂತ ಹೇಳತಕ್ಕಂತಹ ಒಂದು ಕ್ರಿಯೆ ಇದೆ. ಅದರ ಮೂಲಕವಾಗಿ ಜಿಹ್ವಾದಾಚಮನಂ ಶುದ್ಧಿ,
ನಾಲಿಗೆ ಶುದ್ಧಿ ಹೇಗೆ ಅಂತ ಕೇಳಿದರೆ ಆಚಮನವನ್ನು ಮಾಡುವುದರಿಂದ ಏವಂ ಪೂಜಾ ವಿಧೇಯತೆ, ಈ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ, ಗೊತ್ತಾಯ್ತು. ಆದ್ದರಿಂದ ನಾವು ಪೂಜೆಗೆ ಉಪಯೋಗಿಸುವಂತಹ ಎಲ್ಲ ವಸ್ತುಗಳಲ್ಲಿ ಪಾವಿತ್ರ್ಯತೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದದ್ದು. ಅದಕ್ಕೋಸ್ಕರವಾಗಿ ಪುನಃ ಪುನಃ ಹೇಳ್ತೇನೆ, ನೀವು ತಂದಂತಹ ಹೂವನ್ನು ಪ್ರೋಕ್ಷಣೆ ಮಾಡಿ ಅಥವಾ ಚೆನ್ನಾಗಿ ನೀರಿನಿಂದ ತೊಳೆದು ಮತ್ತೆ ದೇವರ ಪೂಜೆಗೆ ಉಪಯೋಗಿಸಿ ಅಂತ ಹೇಳುವಂಥದ್ದು. ಹಾಗೆ ಒಂದಷ್ಟು ದೇವರಿಗೆ ಒಂದಷ್ಟು ಪತ್ರಗಳಾಗ್ತದೆ, ಒಂದಷ್ಟು ಪುಷ್ಪಗಳಾಗುವುದಿಲ್ಲ, ವರ್ಜ್ಯ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅದನ್ನು ಚಿಂತಿಸಿದಾಗ ಅದಕ್ಕೆ ಒಂದು ಆಧಾರ ಶ್ಲೋಕ ಸಿಗ್ತದೆ. ಗಣೇಶಂ ತುಳಸಿ ಪತ್ರಂ ದುರ್ಗಾ ನೈವತು ದೂರ್ವಯೋ ಕೇತಕಿ ಪುಷ್ಪ ಶಂಭುಶ್ಚ ಅಕ್ಷತಂ ವಿಷ್ಣುನಾರ್ಚನಂ ಅಂತ ಹೇಳಿದ್ದಾರೆ. ಈ ಗಣಪತಿಗೆ ತುಳಸಿ ಪತ್ರವನ್ನು ಸಾಕ್ಷಾತ್ತಾಗಿ ಇಡಲಿಕ್ಕಿಲ್ಲ, ಅದು ನಿಷೇಧ ಗಣಪತಿಗೆ. ಈಗ ದೇವರಿಗೆ ಅದೆಲ್ಲ ಉಂಟು, ದೇವರಿಗೆಲ್ಲ ಒಂದೇ ಅಲ್ಲ ಅಂತ ನಾವು ಚಿಂತಿಸ್ಬೋದಲ್ಲ. ಅದು ಯಾವಾಗ ಅಂತ ಕೇಳಿದರೆ, ನಿರ್ಗುಣನಾಗಿ ಭಗವಂತನನ್ನು ಉಪಾಸನೆ ಮಾಡುವಾಗ ಅದು ಯಾವುದು ಕೂಡ ಇಲ್ಲ. ನಾವು ಸಗುಣ ರೂಪದಲ್ಲಿ ಭಗವಂತನನ್ನು ಪೂಜಿಸ್ತಾ ಇದ್ದೇವೆ, ಆದ್ದರಿಂದ ಅಲ್ಲಿ ವಿಧಿ ನಿಷೇಧಗಳು ಇದ್ದೇ ಇದೆ. ಆದ್ದರಿಂದ ಗಣಪತಿಗೆ ತುಳಸಿಯು ನಿಷಿದ್ಧ. ಆದರೆ ನೈವೇದ್ಯ ಇತ್ಯಾದಿಗಳ ಕಾಲದಲ್ಲಿ ಉಪಯೋಗಿಸಲಿಕ್ಕೆ ಅಡ್ಡಿ ಇಲ್ಲ ಅಂತ ಹೇಳುವಂತಹ ಮತವೂ ಕೂಡ ಇದೆ. ದುರ್ಗಾನೈವತು ದೂರ್ವಯೋ, ದುರ್ಗೆಗೆ ದೂರುವೆ ನಿಷೇಧ. ಕೇತಕಿ ಪುಷ್ಪ ಶಂಭುಶ್ಚ, ಕೇತಕಿ ಅಂದರೆ ಕೇದಗೆ, ಇದು ಶಿವನಿಗೆ ನಿಷೇಧ. ಅಕ್ಷತಂ ವಿಷ್ಣುನಾರ್ಚನಂ, ವಿಷ್ಣುವಿನ ಪೂಜೆಗಾಗುವಾಗ ಅಕ್ಷತೆಯು ಕೂಡ ನಿಷೇಧ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಅದಕ್ಕೆ ಒಂದಷ್ಟು ಸಮಯವನ್ನು ಹೇಳಿದ್ದಾರೆ. ಈಗ ಪುಷ್ಪ ಹೇಗಿರಬೇಕು? ಚೆನ್ನಾಗಿ ಅರಳಿರಬೇಕು, ಸುಗಂಧ ಭರಿತವಾಗಿರಬೇಕು. ಇಂತಹ ಪತ್ರ ಪುಷ್ಪಗಳನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆಗ ಅದರಿಂದ ಅದ್ವಿತೀಯವಾದಂತಹ ಅಗೋಚರವಾದಂತಹ ಫಲವು ನಮಗೆ ಪ್ರಾಪ್ತಿಯಾಗ್ತದೆ. ಮತ್ತು ನೀವು ನೋಡಿ, ದೇವರನ್ನು ನಾವು ನೋಡಿ ಸಂತೋಷ ಪಡೋದು ಯಾವಾಗ? ಖಾಲಿ ಒಂದು ದೇವರ ಬಿಂಬ ಇದ್ದರೆ ಅಥವಾ ಒಂದು ಕಲಶ ಇಟ್ಟರೆ ನಮಗೆ ಭಕ್ತಿ ಬರುವುದಿಲ್ಲ, ಮನಸ್ಸಿನಲ್ಲಿ ಸಂತೋಷ ಉಕ್ಕಿ ಹರಿಯುವುದಿಲ್ಲ. ಆ ಮೂರ್ತಿಗೆ, ಆ ಕಲಶಕ್ಕೆ, ಆ ಉಪಾಧಿ ಅಂತ ಏನು ಹೇಳ್ತೇವೆ, ಅದಕ್ಕೆ ಚೆನ್ನಾಗಿ ಹೂವಿನಿಂದ ಅಥವಾ ಪತ್ರಗಳಿಂದ ಅಲಂಕಾರವನ್ನು ಮಾಡಿದಾಗ, ಬೇರೆ ಬೇರೆ ಮಾಲೆಗಳನ್ನು ತೊಡಿಸಿದಾಗ ನಮಗೆ ಅಲ್ಲಿ ಭಗವಂತ ಸಾಕ್ಷಾತ್ತಾಗಿ ಏನು ನಿಂತಿದ್ದಾನೆ ಅಂತ ಹೇಳುವಂತಹ ಭಾವನೆ ಬರ್ತದೆ. ಅದಕ್ಕೋಸ್ಕರವಾಗಿ ನಮ್ಮ ಶಾಸ್ತ್ರದಲ್ಲಿ ಅಲಂಕಾರಕ್ಕೆ ತುಂಬ ಮಹತ್ವವನ್ನು ಹೇಳಿದ್ದಾರೆ. ಅಲಂಕಾರದಲ್ಲಿ ಕೂಡ ಪುಷ್ಪಾಲಂಕಾರವು ಇನ್ನೂ ಪ್ರಸಿದ್ಧವಾದದ್ದು ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗೆ ಒಂದಷ್ಟು ಸಮಯವನ್ನು ಹೇಳಿದ್ದಾರೆ. ಹೇಗೆ ಅಂತ ಕೇಳಿದರೆ, ಪಂಕಜಂ ಪಂಚರಾತ್ರಂತು ದಶರಾತ್ರಂತು ಬಿಲ್ವಕಂ ತುಳಸ್ಯೇಕಾದಶಾಂತು ಪುನಃ ಪ್ರಕ್ಷಾಳ್ಯ ಪೂಜಯೇತ್ ಅಂತ ಹೇಳಿದ್ದಾರೆ. ಈಗ ಪೂಜೆಗೆ ತುಳಸಿ ಇಲ್ಲ, ಇವತ್ತು ಪೂಜೆ ಮಾಡಿದ್ದೇನೆ, ನಾಳೆ ಪೂಜೆಗೆ ತುಳಸಿ ಇಲ್ಲ ಅಂತಾದರೆ 11 ರಾತ್ರಿಯವರೆಗೂ ಕೂಡ ತುಳಸಿಗೆ ಅಶುದ್ಧಿ ಇಲ್ಲ. ಇವತ್ತು ದೇವರಿಗೆ ಉಪಯೋಗಿಸಿದ್ದನ್ನು ಪುನಃ ನಾಳೆ ಉಪಯೋಗಿಸ್ಬೋದು. ಒಮ್ಮೆ ನೀರು ಹಾಕಿ ಉಪಯೋಗಿಸ್ಬೇಕಷ್ಟೇ, ನಾಡ್ದಿಲ್ಲದಿದ್ದರೆ ಪುನಃ ಅದನ್ನು ನೀರು ಹಾಕಿ ಉಪಯೋಗಿಸ್ಬೋದು. ಹೀಗೆ 11 ರಾತ್ರಿಯವರೆಗೆ ತುಳಸಿಗೆ ಅಶುದ್ಧಿ ಇಲ್ಲ. ಪಂಕಜಂ ಪಂಚರಾತ್ರಂ, ಪಂಕಜ ಅಂತ ಹೇಳಿದರೆ ಕಮಲ ಅಂತ ಅರ್ಥ. ಇದಕ್ಕೆ 5 ರಾತ್ರಿಯವರೆಗೆ ಅಶುದ್ಧಿ ಇಲ್ಲ, ಉಪಯೋಗಿಸ್ಬೋದು ಪುನಃ ಪುನಃ. ಬಿಲ್ವ ಪತ್ರಿಗೂ ಕೂಡ ದಶರಾತ್ರಂ, 10 ರಾತ್ರಿಯವರೆಗೆ ಅಶುದ್ಧಿ ಇಲ್ಲ. ಪುನಃ ದೇವರಿಗೆ ಒಮ್ಮೆ ಉಪಯೋಗಿಸಿದ್ದನ್ನು ತೊಳೆದು ಉಪಯೋಗಿಸ್ಬೋದು ಅಂತ ಅರ್ಥ. ಇದು ಯಾವಾಗ ಅಂತ ಕೇಳಿದರೆ ಅನಿವಾರ್ಯ ಪ್ರಸಂಗದಲ್ಲಿ ಮಾತ್ರ, ಉದ್ದೇಶಪೂರ್ವಕವಾಗಿ ಮಾಡಲಿಕ್ಕಿಲ್ಲ. ಅನಿವಾರ್ಯ ಪ್ರಸಂಗದಲ್ಲಿ ಹೀಗೆ ಮಾಡ್ಬೋದು ಅಂತ ಉಂಟು. ಪೂಜೆಗೆ ಹೂವೇ ಇಲ್ಲ ಅಥವಾ ತುಳಸಿಯೇ ಇಲ್ಲ ಅಂತಾದರೆ ಹೀಗೆ ಮಾಡಿದರೆ ದೋಷ ಇಲ್ಲ ಅಂತ ಶಾಸ್ತ್ರ ನಮಗೇನು ಮಾಡ್ತದೆ? ಸಮಾಧಾನವನ್ನು ಕೊಡ್ತಾ ಇದೆ. ಉದಾಹರಣೆಗೆ ಕರೋನಾ ಇತ್ಯಾದಿ ಸಂದರ್ಭದಲ್ಲಿ ನಮಗೆ ಗೊತ್ತೇ ಇತ್ತು, ಹೊರಗೆ ಹೋಗಲಿಕ್ಕಿಲ್ಲ, ಯಾವುದೇ ಮಾರ್ಕೆಟ್ಗಳು ಓಪನ್ ಇಲ್ಲ. ಅಂತಹ ಸಂದರ್ಭದಲ್ಲಿ ಏನು ನಾವು ಮಾಡೋದು ಅಂತ ಕೇಳಿದರೆ, ಹೀಗೆ ಪುನಃ ಇಟ್ಟಂತಹ ಪುಷ್ಪವನ್ನು ಪತ್ರವನ್ನು ಉಪಯೋಗಿಸಬಹುದು. ಅದಕ್ಕೆ ಶಾಸ್ತ್ರಕಾರರು ಆಗಲೇ ಅಷ್ಟು ದೂರಾಲೋಚನೆಯನ್ನು ಮಾಡಿ ಅವರು ನಮಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಯಾವುದೇ ಉಪಯೋಗಿಸುವಂತಹ ಪತ್ರ ಪುಷ್ಪಗಳನ್ನು ಅಧೋಮುಖವಾಗಿ ನಾವು ಉಪಯೋಗಿಸಬಾರದು, ಮೇಲ್ಮುಖವಾಗಿಯೇ ಅವುಗಳೆಲ್ಲ ಹೇಗೆ ಪ್ರಕೃತಿಯಿಂದ ಬಂದಿದೆ ಅದೇ ರೀತಿಯಲ್ಲಿ ನಾವು ದೇವರಿಗೆ ಉಪಯೋಗಿಸಬೇಕು ಎಲ್ಲ ಪತ್ರಪುಷ್ಪಗಳನ್ನು. ಆದರೆ ಬಿಲ್ವ ಪತ್ರೆಯನ್ನಾಗುವಾಗ ಅಧೋಮುಖವಾಗಿ ದೇವರಿಗೆ ಅರ್ಪಿಸಬೇಕು ಅಂತ ಹೇಳ್ತದೆ ಶಾಸ್ತ್ರ. ಪತ್ರಂ ವಾ ಯದಿ ವಾ ಪುಷ್ಪಂ ಫಲಂ
ಅಷ್ಟಮಧೋಮುಖಂ ಯಥೋತ್ಪನ್ನಂ ತಥಾ ದೇಯಂ ಬಿಲ್ವಪತ್ರಂ ಅಧೋಮುಖಂ ಅಂತ ಹೇಳಿದರು. ನೋಡಿ ಎಷ್ಟು ಸುಂದರವಾದಂತಹ ಶ್ಲೋಕ. ಯಾವುದೇ ಫಲ, ಪುಷ್ಪ, ಪತ್ರ ಎಲ್ಲವನ್ನು ಕೂಡ ಊರ್ಧ್ವಮುಖವಾಗಿಯೇ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಆದರೆ ಬಿಲ್ವಪತ್ರೆಯನ್ನು ಮಾತ್ರ ಅಧೋಮುಖವಾಗಿ ಸಮರ್ಪಣೆ ಮಾಡಬೇಕು. ಯಾಕೆ ಅಂತ ಕೇಳಿದರೆ, ಬಿಲ್ವಪತ್ರೆಯ 3 ದಳಗಳಲ್ಲಿ ಬಲಗಡೆ ವಿಷ್ಣು, ಎಡಗಡೆ ಬ್ರಹ್ಮ, ಅದೇ ರೀತಿಯಾಗಿ ಮಧ್ಯದಲ್ಲಿ ರುದ್ರದೇವರಿದ್ದಾರೆ. ಅದೇ ರೀತಿಯಾಗಿ ಆ ತೊಟ್ಟಿನ ತುದಿಯಲ್ಲಿ ಇಂದ್ರಾದಿ ದೇವತೆಗಳಿದ್ದಾರೆ. ಅದಲ್ಲದೆ ಬಿಲ್ವಪತ್ರೆಯ ಅಧೋಮುಖದಲ್ಲಿ ದೇವತೆಗಳು ಅಮೃತವನ್ನು ಇಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಬಿಲ್ವಪತ್ರೆಯನ್ನು ದೇವರಿಗೆ ಅಧೋಮುಖವಾಗಿ ಅರ್ಪಣೆ ಮಾಡಬೇಕು ಅಂತ ಹೇಳುವಂಥದ್ದು ಈ ಶ್ಲೋಕದ ತಾತ್ಪರ್ಯ. ಹಾಗೆ ಈಶ್ವರನ ಲಿಂಗಕ್ಕೆ ಇರ್ಬೋದು, ಬಿಲ್ವಪತ್ರೆಯನ್ನು ಇಡುವಾಗ ಅಧೋಮುಖವಾಗಿ ನಾವು ಇಡಬೇಕಾಗ್ತದೆ. ಇದನ್ನು ನಾವು ಎಲ್ಲರೂ ಕೂಡ ತಿಳ್ಕೊಳ್ಬೇಕು, ಬಹಳ ಮುಖ್ಯವಾದಂತಹ ವಿಚಾರ. ಹಾಗಂತ ಹೇಳಿ ಬೇರೆ ಪತ್ರಪುಷ್ಪಗಳನ್ನು ಹಾಗಲ್ಲ, ಅವುಗಳನ್ನು ಮೇಲ್ಮುಖವಾಗಿ ಸಮರ್ಪಣೆ ಮಾಡಬೇಕು ಅಂತ ಹೇಳುವಂಥದ್ದು. ಹಾಗೆ ಇನ್ನೊಂದು ಕಡೆ ಶ್ಲೋಕ ಹೇಳುತ್ತದೆ, ಬಿಲ್ವಸ್ಯ ಖಜರಸ್ಯೈವ ತಥಾ ಧಾತ್ರೀಫಲಸ್ಯ ಚ ತಮಾಲಸ್ಯ ಚ ಪತ್ರಸ್ಯ ಭಿನ್ನ ಭಿನ್ನೆ ನ ದುಷ್ಯತಃ ಅಂತ ಹೇಳಿದರು. ಬಿಲ್ವ, ಖದಿರ, ಧಾತ್ರಿ, ಧಾತ್ರಿ ಅಂತ ಹೇಳಿದರೆ ನೆಲ್ಲಿಕಾಯಿ ಅಂತ ಅರ್ಥ. ಮತ್ತು ತಮಾಲ ಅಂತ ಹೇಳಿದರೆ ಹೊಂಗೆ ಮರದ ಪತ್ರ. ಇದು ಭಿನ್ನಗೊಂಡರೂ ಕೂಡ ತ್ಯಾಜ್ಯವಲ್ಲ. ಅದೇನಾದರೂ ತುಂಡಾಗಿದೆ ಅಥವಾ ಕ್ರಿಮಿ ಕೀಟದಿಂದ ಭಗ್ನವಾಗಿದೆ ಅಂತಾದರೆ ದೋಷ ಇಲ್ಲ. ಇದನ್ನು ಭಗ್ನವಾಗಿದ್ದರೂ ಕೂಡ ದೇವರಿಗೆ ಸಮರ್ಪಣೆ ಮಾಡಬಹುದು ಅಂತ ಹೇಳ್ತಾರೆ. ಅಂದರೆ ಇದರಿಂದಾಗಿ ನಮಗೆ ಅದರ ಪಾವಿತ್ರ್ಯತೆ ಎಷ್ಟು ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ತುಳಸಿ ಸರ್ವದಾ ಶುದ್ಧ ತಥಾ ಬಿಲ್ವದಲಾನಿ ಚ ಬಿಲ್ವಪತ್ರಂಚ ಮಾಬಾಧ್ಯಂ ತಮಾಲಾಮಲ ಕೀದಲಂ ಅಂತ ಹೇಳಿದರು. ಪುನಃ ಹೇಳ್ತಾರೆ, ತುಳಸಿ ಮತ್ತು ಬಿಲ್ವಪತ್ರೆಯ ಪಾವಿತ್ರ್ಯತೆಯನ್ನು ಶಾಸ್ತ್ರಕಾರರು ಪುನಃ ಉದ್ಘೋಷಿಸ್ತಾ ಇದ್ದಾರೆ. ತುಳಸಿಗೆ ಮತ್ತು ಬಿಲ್ವಪತ್ರೆಗೆ ಅಪವಿತ್ರವೇ ಇಲ್ಲ, ಅದು ಯಾವಾಗಲೂ ಕೂಡ ಪವಿತ್ರವಾಗಿ ಇರುವಂಥದ್ದು. ಇನ್ನೊಂದು ಕಡೆ ಹೇಳ್ತಾರೆ, ಬೇರೆ ಆಗ ನಾನೇನು ಹೇಳಿದೆ, ಎಲ್ಲ ಪುಷ್ಪಗಳಿಗೆ ನೀರಿನ ಪ್ರೋಕ್ಷಣೆಯನ್ನು ಮಾಡಬೇಕು, ನೀರಿನಿಂದ ತೊಳಿಬೇಕು ಮತ್ತು ದೇವರಿಗೆ ಇಡಬೇಕು ಅಂತ. ಆದರೆ ತುಳಸಿಯನ್ನು ತೊಳಿಬಾರ್ದು ಅಂತ ಹೇಳ್ತಾರೆ. ತುಳಸಿಯನ್ನು ತೊಳೆದ್ರೆ ಅದೇ ಒಂದು ದೋಷ ಅಂತ. ಅಂದರೆ ಅಷ್ಟು ಪರಿಶುದ್ಧವಾದದ್ದು ತುಳಸಿ ಅಂತ ಅರ್ಥ ಇದರದ್ದು. ಆದ್ದರಿಂದ ತುಳಸಿಯ ಪಾವಿತ್ರ್ಯತೆಯ ಬಗ್ಗೆ, ಬಿಲ್ವಪತ್ರೆಯ ಪಾವಿತ್ರ್ಯತೆಯ ಬಗ್ಗೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಂತಹ ತುಳಸಿಗೆ ಅಪವಿತ್ರವೇ ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಆಗ ನಾನು ಹೇಳಿದ ಹಾಗೆ ಒಂದಷ್ಟು ದಿವಸಗಳವರೆಗೆ ನಾವು ಅದನ್ನು ಉಪಯೋಗಿಸಲಿಕ್ಕೆ ತೊಂದರೆ ಇಲ್ಲ ಅಂತ ಉಂಟು. ಹಾಗೆ ಕಲ್ಹಾರಂ ತುಳಸೀಂ ಚೈವ ಪದ್ಮಂಚ ಮುನಿಷುಷ್ಟಿಕಂ ಏತತ್ ಪರ್ಯುಷಿತಂ ನಸ್ತಾತ್ ಯಚ್ಚಾನ್ಯತ್ ಕಲಿಕಾತ್ಮಕಂ ಅಂತ ಹೇಳಿದರು. ಕೆಲವು ಮೊಗ್ಗೆಗಳನ್ನು ದೇವರಿಗೆ ಇಡಲಿಕ್ಕಿಲ್ಲ. ನಾನು ಹಾಗೆ ಹೇಳಿದ ಹಾಗೆ ಚೆನ್ನಾಗಿ ಅರಳಿರಬೇಕು, ನೋಡುವಾಗಲೇ ಒಂದು ಆಕರ್ಷಿತವಾಗಿರಬೇಕು, ಸುಗಂಧಭರಿತವಾದಂತಹ ಒಂದು ಸ್ವಾದದಿಂದ ಕೂಡಿರಬೇಕು ಅಂತ ಹೇಳಿದೆ. ಆದರೆ ಒಂದಷ್ಟು ಈ ಕುಂದ ಅಂತ ಹೇಳಿದರೆ ಮಲ್ಲಿಗೆ, ತಮಾಲ, ಹೊಂಗೆ ಮರದ್ದು, ಶ್ವೇತಕಮಲ, ತುಳಸಿ ಇದೆಲ್ಲವೂ ಕೂಡ ಮೊಗ್ಗೆ ಇದ್ದರೂ ಕೂಡ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಈ ಒಂದು ಏನು ಭಿನ್ನತೆಯನ್ನು ಇದನ್ನು ನಾವು ಸರಿಯಾಗಿ ಅರ್ಥಕೊಳ್ಬೇಕಾಗ್ತದೆ. ಯಾವುದು ನಿಷಿದ್ಧ, ಯಾವುದು ಸ್ವೀಕಾರ್ಯ, ಯಾವುದನ್ನು ಹೇಗೆ ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ಇದನ್ನೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗೆ ಇದನ್ನು ನೋಡಿ, ಯಾವ ದೇವರಿಗೆ ಯಾವ ಪತ್ರಪುಷ್ಪಗಳು ಪ್ರಿಯವಾದದ್ದು ಅಂತ. ದೇವಿಗೆ ಆಗುವಾಗ ಕಮಲ, ಕೇಪಳ, ನಾಗಸಂಪಿಗೆ, ಜಾಜಿ, ಮಲ್ಲಿಗೆ, ಸಂಪಿಗೆ, ಬಿಲ್ವ ಪತ್ರೆ, ಮಂದಾರ, ಕರವೀರ ಇವೆಲ್ಲವೂ ಕೂಡ ದೇವಿಯ ಪೂಜೆಯಲ್ಲಿ ಬಹಳ ವಿಶೇಷವಾದದ್ದು. ವಿಷ್ಣುವಿನ ಪೂಜೆಯಲ್ಲಿ ಆಗುವಾಗ ತುಳಸಿ, 2 ನಮನೆ ತುಳಸಿ ಇದೆ. ಒಂದು ಕೃಷ್ಣ ತುಳಸಿ ಮತ್ತು ರಾಮ ತುಳಸಿ ಅಂತ ಹೇಳ್ತಾರೆ, ಅಥವಾ ಕಪ್ಪು ತುಳಸಿ ಮತ್ತು ಬಿಳಿ ತುಳಸಿ ಅಂತ ಹೇಳ್ತಾರೆ. ಅದೆರಡೂ ಕೂಡ ವಿಷ್ಣುವಿಗೆ ಆಗ್ತದೆ. ಬಿಳಿ ಕಮಲ, ಜಾಜಿ, ನಾಗಸಂಪಿಗೆ, ನಂದಿಬಟ್ಲು, ಶಮಿ ಮತ್ತು ಮಲ್ಲಿಗೆ, ಸಂಪಿಗೆ ಇತ್ಯಾದಿ ಪತ್ರಪುಷ್ಪಗಳು ವಿಷ್ಣುವಿನ ಪೂಜೆಗೆ ಅರ್ಹವಾದದ್ದು. ಶಿವನಿಗೆ ಆಗುವಾಗ ಎಕ್ಕೆ, ಕರವೀರ ಮತ್ತು ಬಿಳಿ ಕಮಲ, ಅಶೋಕ, ಸಂಪಿಗೆ, ಮಲ್ಲಿಗೆ, ಜಾಜಿ, ಪಲಾಶ ಮತ್ತು ಮಂದಾರ, ಬಿಲ್ವ, ನೈದಿಲೆ ಇದೆಲ್ಲವೂ ಕೂಡ ಶಿವನ ಪೂಜೆಗೆ ಯೋಗ್ಯವಾದದ್ದು ಎಂಬುದಾಗಿ ಶಾಸ್ತ್ರಕಾರರು ನಿರ್ಣಯವನ್ನು ಮಾಡಿದ್ದಾರೆ. ಆದ್ದರಿಂದ ಆಯಾಯ ದೇವರಿಗೆ ಪ್ರಿಯವಾದಂತಹ ಪತ್ರಪುಷ್ಪಗಳನ್ನು ನಾವು ಸಮರ್ಪಣೆ ಮಾಡಿದ್ದೇ ಆದರೆ ಅದರಿಂದ ಅನಂತವಾದಂತಹ ಫಲಗಳು ನಮಗೆ ಸಿಗ್ತದೆ. ಯಾಕೆ ಅಂತ ಕೇಳಿದರೆ,
ಷೋಡಶೋಪಚಾರ ಪೂಜೆಯಲ್ಲಿ ಪುಷ್ಪವನ್ನು ದೇವರಿಗೆ ಸಮರ್ಪಣೆ ಮಾಡ್ತೇವೆ. ನಾನಾ ವಿಧಾನಿ ಯಥೋಚಿತಾನಿ ಪುಷ್ಪಾಣಿ ಸಮರ್ಪಯಾಮಿ ಅಂತ ದೇವರಿಗೆ ನಾವು ಸಮರ್ಪಣೆ ಮಾಡ್ತೇವೆ. ಅದಾದ ಮೇಲೆ ಪುಷ್ಪ ಪೂಜೆ, ಪತ್ರ ಪೂಜೆ ಅಂತ ಬರ್ತದೆ. ಬೇರೆ ಬೇರೆ ಪತ್ರಗಳ ಹೆಸರನ್ನು ಹೇಳಿ ದೇವರಿಗೆ ಸಮರ್ಪಣೆ ಮಾಡುವಂಥದ್ದು ವ್ರತಗಳಲ್ಲೆಲ್ಲ ಬರ್ತದೆ. ಸಾಮಾನ್ಯ ದಿನನಿತ್ಯದ ಪೂಜೆಯಲ್ಲಿ ಬರುವುದಿಲ್ಲ. ಬೇರೆ ಬೇರೆ ವ್ರತಗಳಲ್ಲಿ ಸತ್ಯನಾರಾಯಣ ವ್ರತ, ಅನಂತ ಪದ್ಮನಾಭ ವ್ರತ ಅಥವಾ ವಿನಾಯಕ ವ್ರತ, ಇದರಲ್ಲೆಲ್ಲರೂ ಕೂಡ ಪತ್ರ ಪೂಜೆ, ಪುಷ್ಪ ಪೂಜೆ ಅಂತ ಬರ್ತದೆ. ಅದರಲ್ಲಿ ಒಂದಷ್ಟು ಪತ್ರ ಪುಷ್ಪಗಳನ್ನು ಹೇಳಿದ್ದಾರೆ. ಆದರೆ ಅದನ್ನೆಲ್ಲವನ್ನು ಕೂಡ ಸಂಗ್ರಹ ಮಾಡುವಂಥದ್ದು ನಾವು ಕಷ್ಟ, ಗೊತ್ತಾಯ್ತು. ಆದ್ದರಿಂದ ನಾವೇನು ಮಾಡ್ತೇವೆ, ಯಥಾಲಾಭ ಯಾವುದು ಅಲ್ಲಿ ನಮಗೆ ಪ್ರಾಪ್ತಿಯಾಗಿದೆ ಅದನ್ನು ಭಗವಂತ ನಾನು ನಿನಗೆ ಸಮರ್ಪಣೆ ಮಾಡ್ತೇನೆ, ಇದರಿಂದಲೇ ನೀನು ಸಂತುಷ್ಟಗೊಳ್ಳು ಅಂತ ದೇವರಲ್ಲಿ ನಾವೇನು ಮಾಡ್ತೇವೆ, ಪ್ರಾರ್ಥನೆಯನ್ನು ಮಾಡ್ತೇವೆ. ಆದ್ದರಿಂದ ನಾವು ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಪತ್ರ ಪುಷ್ಪಗಳಿಗೆ ಅಷ್ಟು ಔಚಿತ್ಯ ಇದೆ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ನಮ್ಮ ಒಂದಷ್ಟು ಪ್ರಾಂತ್ಯಗಳಲ್ಲಿ ನಾಗದೇವರಿಗೂ ಕೂಡ ಪೂಗ ಪುಷ್ಪವನ್ನು ನಾವು ಸಮರ್ಪಣೆ ಮಾಡ್ತೇವೆ. ಹಿಂಗಾರ ಅಂತ ಹೇಳ್ಬೋದು ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಆದರೆ ಪೂಗ ಪುಷ್ಪ ಅಂತ. ಅದು ಕೂಡ ಬಹಳ ಪವಿತ್ರವಾದದ್ದು. ಯಾಕೆ ಅಂತ ಕೇಳಿದರೆ, ಈಗ ಬೇರೆ ಪುಷ್ಪಗಳ ಒಂದು ಪರಿಮಳವನ್ನು ನಾವು ತಗೊಂಡಿರ್ತೇವೆ, ನಾವು ಉದ್ದೇಶಪೂರ್ವಕವಾಗಿ ಯಾರೂ ತಗೊಳ್ಳೋದಿಲ್ಲ. ಆದರೆ ಅದರ ಗಂಧ ಅಂತ ಹೇಳುವಂಥದ್ದು ಗಾಳಿಯಿಂದ ನಮ್ಮ ಮೂಗಿಗೆ ಬಂದೇ ಬರ್ತದೆ ಅದು. ಆದರೆ ಈ ಪೂಗ ಪುಷ್ಪ ಅಂತ ಹೇಳುವಂಥದ್ದು, ಹಿಂಗಾರ ಅಂತ ಹೇಳುವಂಥದ್ದು ಆ ಸಮಯದಲ್ಲಿ ಆಗುವಾಗ ಅದನ್ನು ನಾವು ತೆಗೆದು ಮತ್ತೆ ಕೂಡಲೇ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳುವಂಥದ್ದು. ಅದಕ್ಕೆ ತುಂಬ ಪಾವಿತ್ರ್ಯತೆ. ಯಾಕೆ ಅಂತ ಕೇಳಿದರೆ, ಅದು ಆಚ್ಛಾದಿತವಾಗಿರುತ್ತದೆ. ಅದನ್ನು ಆ ಒಂದು ಏನು ಅದರ ಹೊರಗಿನ ಹೊದಿಕೆ ಏನಿದೆ ಅದನ್ನು ಆ ಸಮಯದಲ್ಲಿ ದೇವರಿಗೆ ಸಮರ್ಪಣೆ ಮಾಡುವಂತಹ ಸಮಯದಲ್ಲಿ ತೆಗೆದಾಗ ಅದರ ಸುಗಂಧ ಅಂತ ಹೇಳುವಂಥದ್ದನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಆಗುವುದಿಲ್ಲ. ಕೂಡಲೇ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶ. ಆದ್ದರಿಂದ ಹಿಂಗಾರಕ್ಕೂ ಕೂಡ ತುಂಬ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಆದರೆ ಒಂದಷ್ಟು ಭಾಗದಲ್ಲಿ ಹಿಂಗಾರವನ್ನು ದೇವರ ಪೂಜೆಗೆ ನಿಷೇಧ ಅಂತ ಹೇಳುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅದಕ್ಕೆ ನಮಗೆ ಪ್ರಮಾಣ ಏನು ಅಂತ ಕೇಳಿದರೆ, ಆಯಾಯ ಊರಿನ ಸಂಪ್ರದಾಯ, ಆಚಾರ, ವಿಚಾರ, ಅದೇ ನಮಗೆ ಪ್ರಮಾಣ. ಆದ್ದರಿಂದ ಎಲ್ಲ ಪತ್ರಪುಷ್ಪಗಳಿಗೂ ಕೂಡ ಅದರದ್ದೇ ಆದಂತಹ ಒಂದು ಮಾನ್ಯತೆ ಇದೆ. ಯಾಕೆ ಪುನಃ ಪುನಃ ಹೇಳುವುದು ಅಂತ ಕೇಳಿದರೆ, ಹಾಗೆ ಹೇಳಿದಾಗೆ ಭಗವಂತನ ದಿವ್ಯ ಮೂರ್ತಿಯನ್ನು ನೋಡಿ ಆ ಮನಸ್ಸಿನಲ್ಲಿ ಭಕ್ತಿ ಉಕ್ಕಿ ಹರಿಯುವುದು ಯಾವಾಗ ಅಂತ ಕೇಳಿದರೆ, ಸರ್ವಾಲಂಕಾರವಾದಾಗ ಮಾತ್ರ. ಆದ್ದರಿಂದ ನಮ್ಮಲ್ಲಿ ಪುಷ್ಪಾಲಂಕಾರ ಅಥವಾ ಪತ್ರಗಳ ಅಲಂಕಾರ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದದ್ದು. ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿರುವಂತಹ ದೇವರಿಗೆ ಅಥವಾ ದೇವಸ್ಥಾನಗಳಿಗೆ ನಾವು ಮಾಡತಕ್ಕಂತಹ ಪೂಜೆ, ಪುರಸ್ಕಾರ, ಹೋಮ ಹವನಗಳಲ್ಲಿ ಆಯಾಯ ದೇವರಿಗೆ ಸಂಬಂಧಪಟ್ಟಂತಹ ಏನು ಪತ್ರ ಪುಷ್ಪಗಳನ್ನು ಸಮರ್ಪಣೆ ಮಾಡಿದ್ದೇ ಆದರೆ ಅದರಿಂದ ಭಗವಂತ ಸಂಪ್ರೀತನಾಗಿ ನಮಗೆ ಪರಮಾನುಗ್ರಹವನ್ನು ಮಾಡ್ತಾನೆ. ಆ ಒಂದು ಪುಷ್ಪದ ಆ ಪರಿಮಳ ಹೇಗೆ ಎಲ್ಲ ಕಡೆಯೂ ಕೂಡ ಹರಡ್ತದೋ ಹಾಗೆ ನಮ್ಮಲ್ಲಿಯೂ ಕೂಡ ಒಂದು ವಿಶೇಷ ಚೈತನ್ಯ ಏನು ಉದ್ಭವವಾಗಿ ಅದರಿಂದ ನಾವು ಲೋಕಮಾನ್ಯತೆಯನ್ನು ಪಡೆಯುವಲ್ಲಿ ಏನು ಯಶಸ್ವಿಗಳಾಗ್ತೇವೆ ಅಂತ ಹೇಳ್ತಾ 2 ಮಾತುಗಳನ್ನು ಕೃಷ್ಣಾರ್ಪಣ ಮಸ್ತು ಅಂತ ಮುಗಿಸ್ತೇನೆ. ನಮಸ್ಕಾರ.